ಗೈಸ್ ನಮಸ್ಕಾರ, ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ಸೊ ನಿನ್ನೆ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಅಂದ್ಕೊಳ್ಳಿ. ಅಕ್ಕಿ ಹಿಡಿಯೋದು ಹಾಕಿದ್ನಲ್ವಾ, ಒಳ್ಳೆ ರೆಸ್ಪಾನ್ಸ್. ನಾನು ಫಸ್ಟ್ಗೆ ಹೇಳಿದ್ದೀನಿ, ಇವಾಗಲೂ ಮತ್ತೆ ಹೇಳ್ತಾಯಿದ್ದೀನಿ, ಯಾರು ಮಿಸ್ಯೂಸ್ ಮಾಡ್ಕೊಬೇಡಿ. ಆ ಥರ ಎಲ್ಲ ಇಟ್ಕೊಂಡು ಅಕ್ಕಿಗಳನ್ನ ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ಇದೊಂದು ಚಿಕ್ಕ ರಿಕ್ವೆಸ್ಟು. ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಉದ್ವತ್ತು ಒಂದೇ ಒಂದು ಬೇಜಾರು ವಿಷಯ ಏನಂತಂದರೆ, ನಮ್ಮ ಪೈಪ್ಲೈನ್ ಬಾಬಣ್ಣವರು ಇನ್ನಿಲ್ಲ ಅಂತ ವಿಷಯ ಗೊತ್ತಾಯಿತು. ಕೇಳಿ ತುಂಬಾ ಬೇಜಾರಾಯಿತು. ತುಂಬ ಹಳೆ ಶೋಕ್ದವರು, ತುಂಬ ದೊಡ್ಡ ಶೋಕ್ದವ್ರು ಅವರು. ಒಳ್ಳೊಳ್ಳೆ ಟೈಮ್ ಬಿಟ್ಟವ್ರು ಅಕ್ಕಿಗಳದ್ದು. ಅಕ್ಕಿಲಿ ಒಳ್ಳೊಳ್ಳೆ ಟೈಮ್ ಮಾಡೋರೆ, ತುಂಬ ಒಳ್ಳೆ ಹೆಸ್ರು ಮಾಡೋರು ಅಕ್ಕಿಲಿ. ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ಬೇಜಾರು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಈ ವಿಡಿಯೋ ಮಾತ್ರ ಕೋರ್ಕೊತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ, ಒಂದು ಅಕ್ಕಿನ ಬಿಡೋಕ್ಕೆ ಟ್ರೈ ಮಾಡೋಣ ಇವತ್ತು ನಾವು, ಓಕೆನಾ. ಸೊ ಒಂದು ಚಿಕ್ಕದಾಗಿ ಟ್ರೈ ಮಾಡೋಣ. ಅಕ್ಕಿಗೆ ರೆಕ್ಕೆ ಎಲ್ಲ ಬಂದೈತೆ, ಅಕ್ಕಿ ಕಳ್ಳ ಕೂಡ ಆಗೈತೆ. ನೋಡ್ಬೋದು, ಇಲ್ಲೇ ಐತೆ ಅಕ್ಕಿ, ಇದೇ ಅಕ್ಕಿ ರೋಷನ್ನು. ಅಕ್ಕಿ ಕಳ್ಳ 100% ಆಗೈತೆ. ಹಾಗೆ ರೆಕ್ಕೆ ಕೂಡ 100% ಆಗಿ ಬಂದೈತೆ, ಫುಲ್ಲು ಬಂದೈತೆ ರೆಕ್ಕೆ. ಸೊ ಅದರಿಂದ ಇವತ್ತು ಬಿಟ್ಟು ಟ್ರೈ ಮಾಡೋಣ ಅಕ್ಕಿನ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಟ್ರೈ ಮಾಡೋಕ್ಕೆ. ಛತ್ರಿ ಇಲ್ಲೇ ಅಕ್ಕಿನ ಹಾಸ್ಪಿಟಲ್ ಕಳ್ಸೋಣ, ಅಲ್ಲಿಂದ ನಾವು ಚಮಕಾಯಿಸೋಣ, ಅಕ್ಕಿ ಇಲ್ಲಿಗೆ ಬರಲಿ. ಸೊ ಆ ಥರ ಒಂದು ಟ್ರಿಕ್ ಯೂಸ್ ಮಾಡೋಣ. ಇವಾಗ ಅಕ್ಕಿನ ಎತ್ಕೊಂಡು ಅಕ್ಕಿನ ಹಿಡಿಯೋಣ ಫಸ್ಟು. ಅಕ್ಕಿನ ಹಿಡ್ಕೊಂಡಿದ್ದೀನಿ, 1-2 ನಿಮಿಷ ಇಲ್ಲೇ ಇರಲಿದ್ದು. ಅದ್ರ ಜೊತೆಗೆ ಈ ಅಕ್ಕಿಗಳು ಬೇಕು, ಚಮಕಾಯಿಸೋಕೆ ಅದನ್ನೊಂದು ಅಕ್ಕಿ ಇರಬೇಕು, ಅದಕ್ಕೋಸ್ಕರ ಇದೆ ಅಂತ ಇದ್ರೊಳಗಡೆ ಹಾಕ್ಕೊತೀನಿ. ಅದ ಬಿಟ್ಟರೆ ಎಲ್ಲ ತಿಂತ ಇದ್ದಾವೆ. ಸ್ವಲ್ಪ ಕಡಲೆಕಾಳು ಐತೆ, ಪಟಾಗಳು ಕುಡಿಬೇಕು, ಅದನ್ನ ಅದಕ್ಕೋಸ್ಕರ ಕೊಟ್ಟಿಲ್ಲ ಅದಕ್ಕೂ. ಸೊ ಬನ್ನಿರಿ, 1-2 ನಿಮಿಷ ಬಿಟ್ಟು ಅಕ್ಕಿನ ಕಳಿಸ್ಬಿಟ್ಟು ನಾನು ತಿಂತಾ ಇದ್ದೀನಿ ಇವಾಗ. ಯಾಕಂತಂದರೆ ನೋಡೋಣ ಬಿಡೋಣ ಅಂದ್ಬಿಟ್ಟು. ಅಕ್ಕಿ ಕಳ್ಳ ಆಗೈತೆ, ಕರೆಕ್ಟಾಗಿ ಕಳ್ಳ ಆಗೈತೆ. ಮೇಯ್ನು ಗೈಸ್, ಈ ಥರ ಅಕ್ಕಿಗಳು ಬಿಡ್ಬೇಕಾದ್ರೆ ಗಾಬರಿ ಬೀಳ್ಸೋಕೆ ಹೋಗ್ಬೇಡ್ರಿ ಜಾಸ್ತಿ. ಒಂದು ಬಿಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ 10 ನಿಮಿಷ ಜಾಂಪಲ್ಲಿ ಬಿಡ್ರಿ, ಇಲ್ಲಾಂತಂದರೆ ಟೆರೆಸ್ ಮೇಲೆ ಬಿಟ್ಕೊಂಡು ಆಮೇಲೆ ಈ ಥರ ಬಿಡೋಕೆ ಕೊಟ್ಟು ಕಳಿಸಿ. ಯಾಕಂತಂದರೆ ಸ್ಟಾರ್ಟಿಂಗ್ ಅಲ್ವಾ, ಅಕ್ಕಿಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ, ಬೇರೆ ಮನೆಯಿಂದ ಬಂದಿರುತ್ತೆ, ಅಲ್ಲಿ ಕಲ್ತ್ಕೊಂಡಿರುತ್ತಲ್ವ. ಸೊ ಅದರಿಂದ ಜಾಸ್ತಿ ಗಾಬರಿ ಬೀಳ್ಸೋಕೆ ಹೋಗ್ಬೇಡಿ. ಇವಾಗ ಕೊಟ್ಟು ಕಳಿಸ್ತೀನಿ. ನಾನು ಇಲ್ಲಿಂದ ಏನು ಮಾಡ್ಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ಗೆ 1-2 ಅಕ್ಕಿನ ಎತ್ತಿ ಛತ್ರಿ ಮೇಲೆ ಹಾಕೊಳ್ಳಿ, ಓಕೆನಾ. ಒಂದು ಅಕ್ಕಿನ ಕುಡಿಸಿದ್ದೀನಿ, ಇನ್ನೊಂದು ಅಕ್ಕಿನ ಕುಣಿಸೋಣ ಛತ್ರಿ ಮೇಲೆ ಅಕ್ಕಿ ಕಾಣಿಸ್ಕೊಬೇಕಲ್ವಾ. ಸೊ ಅದರಿಂದ 1-2 ಅಕ್ಕಿನ ಛತ್ರಿ ಮೇಲೆ ಹಾಕೊಳ್ಳಿ ಫಸ್ಟು. ಆಮೇಲೆ ಇನ್ನೊಂದು ಅಕ್ಕಿನ ಚಮಕಾಯಿಸ್ರಿ. ಹಿಂಗೆ ಚಮಕಾಯಿಸ್ಬೇಕಂತ ಹೇಳ್ಕೊಡ್ತೀನಿ ನಾನು. ಈ ಅಕ್ಕಿ ನೋಡಿ, ಅಕ್ಕಿಗಳು ಕೂತ್ಕೊಂಡಿರೋದು ನೋಡಿದ್ರೆ ರಪ್ಪಂತ ಅದೇ ಹೋಗಿ ಛತ್ರಿ ಮೇಲೆ ಕೂತ್ಕೊಳ್ಳುತ್ತೆ. ಭಯ ಆಗ್ತೈತೆ, ಸೀರಿಯಸ್ ಆಗಿ ನಂಗೆ ಭಯ ಆಗ್ತೈತೆ, ಬಟ್ ಆದರೂ ಪರವಾಗಿಲ್ಲ. ಅಕ್ಕಿನ ಬಿಡೋಣ ನಾವು. ಈ ಪಟಾನೆ ಛತ್ರಿ ಮೇಲೆ ಹಾಕೋಣ, ಇದೇ ಆರಾಮಾಗಿ ಕೂತ್ಕೊಳ್ಳುತ್ತೆ. ಓಕೆ, ಎತ್ಕೊಂಡು ಹೋಗ್ತಾನೆ. ಬಿಟ್ಟಾಗ ಈ ಅಕ್ಕಿನ ಎತ್ಕೊಂಡು ಹಿಂಗೆ ರೆಕ್ಕೆಗಳು ಓಡಿಸ್ರಿ, ಅದು ರೆಕ್ಕೆ ಸೌಂಡ್ಗೆ ಬಂದುಬಿಡುತ್ತೆ. ಅಕ್ಕಿನ ಎತ್ಕೊಂಡು ಹೋಗ್ತಾನಲ್ಲಿ. ಈ ಕಡೆ ಹೋಗಿ, ಈ ಕಡೆ ಅಕ್ಕಿನ ಎತ್ಕೊಂಡಲ್ಲಿ ಹೋಗೋಣ. ಇಲ್ಲ ಅಕ್ಕಿಗಳ ಮೇಲೆ ಐತೆ. ಹಾಂ ಚಾನ್ ನೋಡಿ, ಅಕ್ಕಿ ಕ್ಲೀನಾಗಿ ಬಂದು ಏನೋ ಇಷ್ಟೇ ಗೈ, ಸಿಂಪಲ್ಲು. ನಾವು ಸ್ಟಾರ್ಟಿಂಗಲ್ಲೇ ಭಯ ಬೀಳಿಸ್ಬಿಟ್ರೆ, ಅಕ್ಕಿಗೆ ಜಾಸ್ತಿ ಗಾಬರಿ ಬೀಳಿಸ್ಬಿಟ್ರೆ ಅಕ್ಕಿಗಳು ಅಲ್ಲಿ ಕೂತ್ಕೊಳ್ಳೋದು ಅದೇ ಟೈಮ್ ಮಾಡ್ತಾರೆ. ನೋಡಿದ್ರಿ ಇವಾಗ ನೀವು, ಅಕ್ಕಿ ಅಲ್ಲಿಂದ ಬಿಟ್ಟಿದೆ, ಸೀದಾ ಬಂದು ಕೂತ್ಕೊಂಡು ಕ್ಲೀನಾಗಿ ಬಂದು ಕೂತ್ಕೊಂಡು. ಯಾಕಂತಂದರೆ ಅಷ್ಟು ಚೆನ್ನಾಗಿ ಅಕ್ಕಿ ಕಳ್ಳ ಆಗಿರುತ್ತೆ. ಅಕ್ಕಿ ಅಷ್ಟು ಚೆನ್ನಾಗಿ ಕಳ್ಳ ಆಗಬೇಕಂದ್ರೆ ಏನು ಮಾಡಬೇಕು, ನಾನು ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂತಂದರೆ ಕ್ಲೀನಾಗಿ ಹಳೆ ವೀಡಿಯೋಗಳು ಎತ್ಬಿಟ್ಟು ನೋಡಿರಿ. ಮತ್ತು ಇನ್ನೊಂದು, ಅಕ್ಕಿ ಛತ್ರಿ ಖಾಲಿ ಇದ್ರೂ ಕಾಲು ಬಿಡೋಲ್ಲ ಜಾಸ್ತಿ. ಈಗ ನಮ್ಮ ಹತ್ರ 2 ಅಕ್ಕಿ 3 ಅಕ್ಕಿ ಐತೆ, ಅದರಲ್ಲೂ ನಾವು 1 ಅಕ್ಕಿನ ಹಾರಕ್ಕೆ ಬಿಡ್ತಾಯಿದ್ದೀವಿ, ಇನ್ನೊಂದು ಅಕ್ಕಿನ ಕೆಳಗಡೆ ಹಾಕಿದ್ದೀವಿ ಅಂದರೆ ಅಕ್ಕಿ ಬಂದು ಛತ್ರಿ ಮೇಲೆ ಕಾಲು ಬಿಡೋಲ್ಲ. ಅಕ್ಕಿಗೆ ಒಂದು ನಂಬಿಕೆ ಇರಬೇಕು. ಪಾರಿವಾಳಕ್ಕೆ ಗೈಸ್ ರೆಕ್ಕೆ ಬಡಿಯುತ್ತೆ ನೋಡಿರಿ, ಆ ಶಬ್ದ ಅಂದರೆ ತುಂಬ ಇಷ್ಟ. ಅದೆಲ್ಲಿ ಇರುತ್ತೆ ಅಲ್ಲಿ ಹೋಗಿ ಅಕ್ಕಿ ಜಾಸ್ತಿ ಕೂತ್ಕೊಳ್ಳುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಅದೇನು ಕೂತ್ಕೊಳ್ಳುತ್ತೆ ಅಂದರೆ, ಅಲ್ಲಿ ರೆಕ್ಕೆ ಬಡಿಯೋ ಶಬ್ದದಿಂದ ಏನು ಅಂದ್ಕೊಳ್ಳುತ್ತೆ ಅಂದರೆ, ಅಕ್ಕಿ ಬಂದ್ಬಿಟ್ಟು ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿದ್ದಾವೆ ಅಕ್ಕಿಗಳೆಲ್ಲ, ಹ್ಯಾಪಿಯಾಗಿದ್ದಾವೆ, ಸೊ ನಾನು ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅಕ್ಕಿಗಳು ಹೋಗಿ ಅಲ್ಲಿ ಕೂತ್ಕೊತವೆ, ಓಕೆನಾ. ಅದೊಂಥರ ನಂಬಿಕೆ ಬಂದಂಗೆ ಅವಕ್ಕೆ. ಸೊ ಅದರಿಂದ ಆರಾಮಾಗಿ ನೀವು ಈ ಥರ ಬಿಡ್ರಿ. ಜನ ನೋಡಿ ಫ್ರೀಯಾಗಿ ಆಟಾಡ್ಕೊಂಡಿದ್ದಾವೆ ಅಕ್ಕಿಗಳು. ಇವಾಗ ಈ ಚಿಕ್ಕ ಪಟ್ಟನೇ ಸೀರಿಯಸ್ ಆಗಿ ಒಂದು ತಿಂಗಳಲ್ಲಿ ಮಸ್ತಾಗಿ ರೆಡಿ ಆಗಿಬಿಟ್ಟು ಆರಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. ಬೇಕಂದರೆ ಆ ಪಟ್ಟ ಇನ್ನೂ ಕರೆಕ್ಟಾಗಿ ರೆಕ್ಕೆಗೆ ಸ್ಟ್ರೆಂತ್ ಬಂದಿಲ್ಲ, ಅದಕ್ಕೋಸ್ಕರ ಆ ಪಟ್ಟಾಗಿ ಜಾಸ್ತಿ ಪ್ರೆಷರ್ ಕೊಡ್ತಾಯಿಲ್ಲ. ಮೊನ್ನೆ ಬಿಟ್ಟಾಗ ಏನಾಯಿತು ಅಂತಂದರೆ, ಹೋಗಿ ಇಲ್ಲಿ ಬಿದ್ದೋಯ್ತು, ಅದಕ್ಕೋಸ್ಕರ ನಾನು ಜಾಸ್ತಿ ಅದಕ್ಕೆ ಪ್ರೆಷರ್ ಕೊಡ್ತಾಯಿಲ್ಲ. ಸೊ ನೆಕ್ಸ್ಟ್ ಟ್ರ್ಯಾಪ್ ಬಿಡಿ ಯಾವಾಗ ಮಾಡ್ತೀರಾ ಅಂತ ಏನಾರು ಕೇಳೋದಾಗಿದ್ರೆ, ನೆಕ್ಸ್ಟ್ ಟ್ರ್ಯಾಪು ಯಾವುದು ಅಂದ್ಬಿಟ್ಟು ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಇರುತ್ತೆ. ಹಾಗೆ ಇನ್ನೊಂದು ವೀಡಿಯೋನೂ ಐತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವಾಗ ಬಂದರೆ ಅಕ್ಕಿಗಳೆಲ್ಲ ಆಚೆ ಬಿಟ್ಟಿದ್ದೀನಿ. ಅಕ್ಕಿಗಳಿಗೆಲ್ಲ ಮೇವು ಹಾಕ್ಬಿಡೋಣ ಸ್ವಲ್ಪ. ಈ ಅಕ್ಕಿ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಪಟಾಗಳು ಸ್ವಲ್ಪ ನೀರು ಹೊಡಿಬೇಕಿನ್ನ. ಅಕ್ಕಿಗೆ ಫಸ್ಟ್ ಮೇವು ಹಾಕ್ಬಿಡೋಣ ಬನ್ನಿ. ಅಕ್ಕಿನೇ ಬಿದ್ದೋಯ್ತು ಅಂದ್ಕೊಳ್ಳಿ, ಸೈಕು. ರೆಕ್ಕೆ ಹೊಡೆದಿರೋ ಅಕ್ಕಿಗಳನ್ನ ಇದಕ್ಕೆ ನಾನು ಹಾಕಲ್ಲ. ನಿಧಾನಗ ಪಟ್ಕೋ. ಏನು ಶೇಷಲ್ಲ ಪಟ್ಕೋ.
ಹೋಗೋಣ ಕೆಳಗೆ. ಅವರು ಅದ್ಲಾಡ್ತವ್ರು ಅಂದ್ಕೊಳ್ಳಿ, ನಾನೇ ಹೋಗ್ಬೇಕಿತ್ತು, ನನ್ನ ಚಪ್ಪಲಿ ಜಾಸ್ತಿ ಇದೆ. ಲೋಡಕ್ಕೆ ಬಲ್ಲ ಅಂತ ಹೋಗಿದ್ದೆ ಅವನು. ಅವನು ಬಾಲ ಹಿಡ್ಕೊಂಬಿಟ್ಟ ಪಾಪ, ಅದಕ್ಕೋಸ್ಕರ ಅವ್ನು ಹೋಗ್ಬಿಟ್ಟು ಬೈದ್ಬಿಟ್ಟ ಪಾಪ ಅವನು. ಅದಕ್ಕೆ ರೆಕ್ಕೆ ಹೊಡೆದಿರೋ ಅಕ್ಕಿಗಳನ್ನ ಗಾಬರಿ ಇರೋ ಅಕ್ಕಿಗಳನ್ನಂತೂ ಇನ್ನೂ ಹಾಕೋಕ್ಕೆ ಹೋಗಲ್ಲ. ಅಕ್ಕಿ ಫ್ರೆಂಡ್ಲಿ ಆಗಿದ್ದರೆ ಛತ್ರಿ ಮೇಲೆ ಹಾಕೊಳ್ಳಿ. ಈ ಥರ ಗಾಬರಿ ಇರೋ ಅಕ್ಕಿಗಳೇ ಈ ಥರ ಕೆಲಸ ಕೊಡ್ತಾವೆ ನೋಡಿರಿ ನಿಮಗೆ. ಎತ್ಕೊಂಬರಕ್ಕೆ ಹೋದ ನೀರಿಗೆ ವೆಯ್ಟ್ ಮಾಡ್ತಿರೋದು ಅಕ್ಕಿಗಳೆಲ್ಲ. ಮೇವು ಹಾಕಿದ್ದೀನಿ, ಮೇವು ತಿಂತೈತೆ. ಪಟ್ಟಾಗ್ಲು ತೋರಿಸ್ತೀನಿ. ಪಟ್ಟಾಗ್ಲು ಯಾವ ರೀತಿ ಇದಾಗಿದ್ದಾವೇನೋ ಕೇಳೋದಾದರೆ, ಪಟ್ಟಾಗ್ಲೆಲ್ಲ ಮಸ್ತಾಗಿ ಬೆಳೀತದೆ ಅಂದ್ಕೊಳ್ಳಿ. ನಮ್ಮದು ಕಾಲಿಗೆ ರಿಂಗ್ ಹಾಕಿದ್ದೀನಿ ನೋಡಿರಿ. ಪಟ್ಟಾಗ್ಲೆಲ್ಲ ಕ್ಲೀನ್ ಒಳ್ಳೆ ಕಂಡೀಷನಲ್ಲಿದ್ದಾವೆ. ಪಟ್ಟಾಗ್ಲು ಯಾವುದು ಏನೂ ಮೋಸ ಇಲ್ಲ. ಪಟ್ಟಾಗ್ಲಿಗೆ ಡೈಜೆಷನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತೈತೆ ಅಂತ ನನಗೆ ಅನಿಸ್ತೈತೆ. ಅದಕ್ಕೆ ಕ್ಲಾರಿಫಿಕೇಷನ್ ವೀಡಿಯೋ ನಾಳೆ ಕೊಡ್ತೀನಿ. ನಿಮ್ಮ ಪಟ್ಟಾಗ್ಲಲ್ಲಿ ಏನಾನ ಇಲ್ಲ ಅಕ್ಕಿಗಳಲ್ಲಿ ಈ ಟೈಮಲ್ಲಿ ಏನೋ ಡೈಜೆಷನ್ ಪ್ರಾಬ್ಲಮ್ಸ್ ಅದು ಇದು ಬರ್ತಾಯಿದ್ರೆ ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ, ನಾನು ನಿಮಗೆ ಅದ್ರದ್ದು ಮುಂದೆ ವೀಡಿಯೋ ಬಿಡ್ತೀನಿ. ಯಾಕಂತಂದರೆ ನಾನೇ ಇವತ್ತು ಫೋನ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ಸ್ ತೊಗೊಂಡಿದ್ದೀನಿ. ಅದರಿಂದ ಅದಕ್ಕೆ ಹೇಳ್ತೀನಿ. ಯಾಕೆ ಆ ಹುಡ್ಗಂಗೆ ಬೈತಾಯಿದ್ದೆ ಹೋಗ್ಲಿ. ನೋಡಿ ಇದು ಹೆವಿ ಗಾಬರಿ. ಇದು ಗಾಬರಿ ಅಕ್ಕಿ. ಇದು ನೋಡಿ ಮೂತಿ ಹಿಂಗೆ ಆಗ್ಬಿಡೈತೆ. ಈ ಥರ ಮೂತಿ ಹಿಂಗೆಲ್ಲ ಇದ್ದರೆ ಬಿಡೋಕ್ಕೆ ತುಂಬಾ ಕಷ್ಟ. ಹಿಂಗೆ ನೋಡ್ತೈತೆ ನೋಡಿರಿ ಮಸ್ತಾಗಿ, ಎಷ್ಟು ಕ್ಯೂಟ್ ಆಗೈತಲ್ಲ. ಎಷ್ಟು ಕ್ಯೂಟ್ ಆಗೈತೆ ನೋಡಿರಿ ಅಕ್ಕಿದು. ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಕ್ಕಿಗಳು ಚೆಕ್ ಮಾಡ್ತಾಯಿರಿ ಅಂತ. ಸೊ ನಾನು 2 ಡೇಸ್ ಚೆಕ್ ಮಾಡಿಲ್ಲ ಅಕ್ಕಿಗೆ. ಈ ಅಕ್ಕಿನ ಚೆಕ್ ಮಾಡ್ಕೊಂಡಿಲ್ಲ ಪಟ್ಟಾಗ್ಲು. ನೋಡಿ ಇಲ್ಲಿ ಬಾಯಲ್ಲಿ ಕ್ಯಾಂಕರ್ ಆಗಿಬಿಡೈತೆ. ಎರಡು ಅಕ್ಕಿಗೂ ಸ್ಪ್ರೆಡ್ ಆಗೈತೆ ಕ್ಯಾಂಕರು. ಸೊ ಇವಾಗ ನಾನು ಮೇಯ್ನಾಗಿ ನೋಡಬೇಕಾಗಿರೋದು ಏನಂತಂದರೆ ಅಪ್ಪ ಅಮ್ಮಗೆ ಏನಾರ ಕ್ಯಾಂಕರ್ ಆಯಿತು ಅಂತ ನೋಡ್ತೀನಿ. ಅಪ್ಪ ಅಮ್ಮಗೆ ಏನಕ್ಕೆ ಬರೋ ನೋಡ್ತೀರಾ, ಮರಿಗೆ ತಾನೇ ಬಂದಿರೋದಂದರೆ ಅಪ್ಪ ಅಮ್ಮನೇ ಗುರು ಮರಿಗೆ ತಿನ್ನಿಸೋದು. ಅದಕ್ಕೆ ಅಪ್ಪ ಅಮ್ಮನ ನೋಡ್ಕೊಬೇಕು ಫಸ್ಟು. ಇದ್ರ ಅಮ್ಮಗಾಗಿಲ್ಲ, ಅಪ್ಪಗೆ ನಾವು ನೋಡೋಣ. ಇದ್ರ ಅಪ್ಪನೂ ಸ್ವಲ್ಪ ಸಪ್ಪಗಿದ್ದಂಗೆ ಐತೆ. 2 ದಿವಸ ಸಪ್ಪಗಿದ್ದಂಗೆ ಐತೆ ಇದ್ರ ಅಪ್ಪನೂ. ಅಪ್ಪಗೆ ನಾನು ಕ್ಯಾಂಕರ್ ಆಗಿಬಿಡೈದ ಇಲ್ಲ. ಅಪ್ಪ ಅಮ್ಮಗೇನು ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ, ಮರಿಗೆ ಆಗಿರೋದು. ಏನೋ ಶಿಷ್ಯ ಹೆಂಗವನ ನೋಡ್ರಿ, ಹೆಂಗವನ ಎಬ್ಬುಲಿ. ಓಕೆ, ಸೊ ಮರಿಗೆ ಟ್ಯಾಬ್ಲೆಟ್ಸ್ ಹೊಡೆಯೋಣ. ಟ್ಯಾಬ್ಲೆಟ್ಸ್ ಹಾಕಬೇಕು. ಟ್ಯಾಬ್ಲೆಟ್ಸ್ ಯಾವ್ದಾರ ಟ್ಯಾಬ್ಲೆಟ್ಸ್ ನೋಡ್ಬಿಟ್ಟು ಟ್ಯಾಬ್ಲೆಟ್ಸ್ ಹುಡ್ಕೋಣ ಇರ್ರಿ. ಟ್ಯಾಬ್ಲೆಟ್ಸ್ ನನ್ನ ಹತ್ರ ಇರುತ್ತೆ ಗೈಸ್. ಇಲ್ಲ ಐತಲ್ಲ ಮೆಟ್ರೋಜೆಲ್. ಈ ಟ್ಯಾಬ್ಲೆಟ್ ಹಾಕಿದ್ರೆ ಆರಾಮಾಗಿ ಕ್ಯಾಂಕರ್ ಒಂದು ದಿವಸದಲ್ಲೆಲ್ಲ ಹೋಗ್ಬಿಡ್ಬೇಕು ಇವಾಗ ಪಟ್ಟಾಗಳಿಗೆ. ಇವಾಗ ಬರೀ ಅದಕ್ಕೋಸ್ಕರ ಡೈಜೆಷನ್ ಕೂಡ ಆಗಿಲ್ಲ ಇನ್ನು ಅಕ್ಕಿಗಳು ಕರೆಕ್ಟಾಗಿ. ನಾನು ಏನಕ್ಕೆ ಅಂತ ಟೆನ್ಷನ್ ತೊಗೊಂಡೆ, ಕ್ಯಾಂಕರ್ ಇರೋದ್ರಿಂದ ಅದಕ್ಕೆ ಡೈಜೆಷನ್ ಕೂಡ ಆಗಿಲ್ಲ ಕರೆಕ್ಟಾಗಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ 2 ಪಟ್ಟಾಗಳಿಗೂ ಒಂದು ಟ್ಯಾಬ್ಲೆಟ್ ಎತ್ಕೊಂಡು 2ಕ್ಕೂ ಅರ್ಧ ಹೊಡಿತೀನಿ. ಯಾಕಂತಂದರೆ ಡೋಸೇಜ್ ಜಾಸ್ತಿ. ಇದು 200 mg ಗೈಸ್. 200 mg ಏನು ಕಮ್ಮಿನಾ ಮನುಷ್ಯರಿಗೆ ಇದು ಟ್ಯಾಬ್ಲೆಟು. ಇಷ್ಟೇ ಚಿಕ್ಕ ಪಟ್ಟಾಗಳು ನಾವು ಕೊಟ್ಬಿಟ್ರೆ ಅಷ್ಟೇ ಗೊತ್ತಾ. ಅದಕ್ಕೋಸ್ಕರ ಕಮ್ಮಿ mg ಅಂದರೆ 100 mg ಹೊಡಿಬೇಕು. ಇವಾಗ ಒಂದು ಕ್ರ್ಯಾಕ್ ಮಾಡ್ಕೊಂಡು ಅದಕ್ಕೆ ಕೊಡೋಣ ಟ್ಯಾಬ್ಲೆಟು. ಅದ್ರ ಅಮ್ಮನ ಕೆಳಗಡೆ ಬಿಡೋಣ, ಮೇವು ತಿನ್ನಲಿ. ಅದಕ್ಕೆ ಇಲ್ಲಿಂದ ಕೆಳಗಡೆ ಎಗರಾಕು ಭಯ, ಯಾಕಂತಂದರೆ ಅಷ್ಟು ಬಾಜಿ ಆಯ್ತು ಅದ್ರ ಹತ್ರ. ಸೊ ಪಟ್ಟಾಗಳಿಗೆ ಹೊಡಿಬೇಕು. ನೋಡಿದ್ರಲ್ವಾ ಕ್ಲೀನಾಗಿ ಅಕ್ಕಿ ಬಂದು ಕೂತ್ಕೊಂತು. ಅದೇ ರೀತಿ ಇವಾಗ ಏನು ಮಾಡ್ತೀರಿ ಅಂತ ಅಂದರೆ ಇನ್ಕ್ರೀಸ್ ಮಾಡ್ಕೊಂಬರ್ತೀನಿ. ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಬರ್ಬೇಕು. ಇವಾಗ ಅಲ್ಲಿಂದ ಬಿಟ್ಟನಾ, ಇವಾಗ ಸ್ವಲ್ಪ ಮುಂದೆ ಅಲ್ಲಿಂದ ಆ ಕಾರ್ನರ್ಗೆ ತೊಗೊಂಡೋಗಿ ಅಲ್ಲಿಂದ ಎಸ್ಯಾಕೆ ಟ್ರೈ ಮಾಡ್ತೀನಿ. ಇವಾಗ ಬರೀ ಸಿಂಪಲಾಗಿ ಬಿಟ್ಟಿದ್ದು ಪ್ಲಸ್ ಅಕ್ಕಿನ ಚಮಕಾಯಿಸ್ಕೊಂಡು ಕೂರಿಸ್ಕೊಂಡಿದ್ದು. ಅಕ್ಕಿ ನಿಮಗೆ ಕರೆಕ್ಟಾಗಿ ಬಂದ್ಬಿಟ್ಟು ಕೂತ್ಕೊಬೇಕು. ಅಕ್ಕಿ ನಮ್ಗೆ ಕರೆಕ್ಟಾಗಿ ಬರಬೇಕು ಮನೆಗೆ ಅಂತಂದರೆ ನೀವು ಈ ಟ್ರಿಕ್ ಮಾಡ್ತಾಯಿರ್ರಿ. ಬಿಟ್ಟಾಗೆಲ್ಲ ಅಕ್ಕಿನ ಚಮಕಾಯಿಸಿ ಕೂರ್ಕೊಳ್ರಿ. ಕೂರಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅಕ್ಕಿ ಮನೆನೀಗ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಟೈಮ್ ಇನ್ಕ್ರೀಸ್ ಮಾಡಿಸೋದೆಲ್ಲ ಇದ್ದಿದೆ ಅಲ್ವಾ. ಒಂದ್ಸಲಿ ಅಕ್ಕಿಗೆ ಟೈಮ್ ಇನ್ಕ್ರೀಸ್ ಆದರೆ ಮತ್ತೆ ಮನೆಗೆ ಬಂದು ಕೂತ್ಕೊಳ್ಳುತ್ತೆ, ಅದಾಗದೇ ಕೂತ್ಕೊಳ್ಳೋದು. ಯಾಕಂದರೆ ನಾವು ಇಷ್ಟು ದಿವಸ ಚಮಕಾಯಿಸಿ ಕೂರಿಸಿರ್ತೀವಲ್ವಾ, ಅದು ನೆನಪಿರುತ್ತೆ ಅಕ್ಕಿಗೆ. ಅದು ಬಂದೇ ಬರ್ತೈತೆ. ಫಸ್ಟು ಅಕ್ಕಿಗೆ ಚಮಕಾಯಿಸಿ ಕೂರಿಸ್ಕೊಳ್ರಿ. ಆಮೇಲೆ ಟೈಮ್ ಇನ್ಕ್ರೀಸ್ ಮಾಡೋದು ಹೆಂಗೆ ಅಕ್ಕಿನ ದೂರದಿಂದ ಬಿಟ್ಕೊಂಬರೋದು ಅದೆಲ್ಲ ನಾನು ನಿಮಗೆ ಬರೋ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಇಷ್ಟು ಕೆಲಸ ಐತೆ. ಈ ವಿಡಿಯೋ ಸ್ವಲ್ಪ ಶಾರ್ಟ್ ಆಯಿತು, ಪರವಾಗಿಲ್ಲ. ಇನ್ನೊಂದು ಲಾಂಗ್ ವೀಡಿಯೋ ಜೊತೆ ನಾಳೆ ನಾನು ಸಿಗ್ತೀನಿ ನಿಮಗೆ. ಯಾಕಂತಂದರೆ ನಾಳೆ ಇನ್ನೊಂದು ಟ್ರ್ಯಾಪ್ ಟ್ರೈ ಮಾಡೋಣ, ಹಾಗೆ ಇನ್ನೊಂದು ಚಾಲೆಂಜ್ ಟ್ರೈ ಮಾಡೋಣ. 2 ಐತೆ. ಸೊ ಅದನ್ನ ನಾವು ಇನ್ನು ಮುಂದೆ ಟ್ರೈ ಮಾಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದ್ಸಾಗೆ ನನಗೆ ಇನ್ನೂ ಬೇಜಾರಾಗ್ತಿದೆ, ಯಾಕಂತಂದರೆ ಅಂಥ ಲೆಜೆಂಡ್ಸ್ ಸತ್ತೋಗಿದ್ದು ನನಗೆ ಇನ್ನೂ ಬೇಜಾರಾಗ್ತಿದೆ. ಸೊ ಇನ್ನು ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದೇ ನೆನೆಸ್ಕೊಳ್ಳೋಕ್ಕೆ ಒಂಥರ ಬೇಜಾರು ಅಂದ್ಕೊಳ್ಳಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಕಮೆಂಟ್ ಬಾಕ್ಸಲ್ಲಿ ಪ್ರೀತಿಯಿಂದ ಅವ್ರ ಹೆಸರನ್ನ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್.